ಈ ಒಂದು ಇಲ್ಲಿವರೆಗೂ ಜೀವಂತವಾಗಿಟ್ಟಿರ್ತಕ್ಕಂಥ ಕಾಣದ ಕೈಗಳಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೀವಂತವಾಗಿಟ್ಟಿರ್ತಕ್ಕಂಥ ಈ ಭಾಗದ ಎಲ್ಲ ರೈತ ನಾಯಕರಿಗೆ ನಾನು ಮೊದಲನೇದಾಗಿ ಅವರ ಪಾದಕ್ಕೆ ಶರಣ ಹೇಳಿ ಅವ್ರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ನಾವು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಸರ್ಕಾರ, ಅದರ ಜವಾಬ್ದಾರಿ ಏನು ಅಂತಂದ್ರೆ ಒಂದು ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತ ಹೇಳಿ ನಾವು ಒಂದು ಒಳ್ಳೆ ಸರ್ಕಾರವನ್ನ ಆಡಳಿತಕ್ಕೆ ತಂದಿರ್ತಕ್ಕಂಥದ್ದು, ಅದು ಸಿದ್ದರಾಮಯ್ಯನವ್ರ ಸರ್ಕಾರವನ್ನ. ಆದ್ರೆ ಒಂದು ಒಳ್ಳೆಯ ಆಡಳಿತ ಅಂತಂದ್ರೆ ಏನು ಅಂತಂದ್ರೆ ಅದು ರೈತರ ಪರವಾಗಿರ್ಬೇಕು, ದಲಿತರ ಪರವಾಗಿರ್ಬೇಕು, ಹಿಂದುಳಿದ ಜಾತಿಯ ಪರವಾಗಿರ್ಬೇಕು, ವಿದ್ಯಾರ್ಥಿಗಳ ಪರವಾಗಿರ್ಬೇಕು, ಮತ್ತು ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಓಟ್ ಕೊಟ್ಟು ಒಂದು ಒಳ್ಳೆ ಸರ್ಕಾರವನ್ನ ಆಯ್ಕೆ ಮಾಡಿದ್ವಿ. ಆದ್ರೆ ಆಯ್ಕೆಯಾದಂತ ಸರ್ಕಾರ ಇದೆಯಲ್ಲ, ಇದೇನ್ ಮಾಡ್ತಾ ಇದೆ ಅಂತಂದ್ರೆ ದಳ್ಳಾಳಿಗಳ ಪರವಾಗಿ, ಶ್ರೀಮಂತರ ಪರವಾಗಿ ಮತ್ತು ಜಮೀನ್ದಾರ ಪರವಾಗಿ ಬಂಡವಾಳಶಾಹಿಗಳ ಬೂಟು ನೆತ್ತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂತ ಸರ್ಕಾರ. ಇಂಥ ಸರ್ಕಾರವನ್ನ ಆಡಳಿತಕ್ಕೆ ತಂದಿರ್ತಕ್ಕಂಥದ್ದು ನಮ್ಗೆ ನಾವೇ ನಾಚಿಕೆ ಪಟ್ಕೊಳ್ತಕ್ಕಂಥ, ಅಶೇಮ್ಡ್ ಆಗಿರ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಅದೇ ರೀತಿನಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ ನೋಡ್ರಿ, ಪಕ್ಕದ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಈಗ ತಾನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ದಳಪತಿ ಅವರು ಅವನ ಸ್ವಂತ ಶಕ್ತಿಯಿಂದ, ಅವ್ರ ಸ್ವಂತ ಫೇಸ್ ವ್ಯಾಲ್ಯೂ ಇಂದ, ಅವನ ಸ್ವಂತ ಬಂಡವಾಳದಿಂದ ಸುಮಾರು 110 ಜನ MLAಗಳನ್ನ, ಆಟೋ ರಿಕ್ಷಾ ಓಡಿಸೋನ್ನ, ಪಾತ್ರೆ ಬೆಳಗೋಳ್ನ, ಹೋಟ್ಲಲ್ಲಿ ಸಪ್ಲೈ ಮಾಡೋನ್ನ, ಕಾರ್ ಚಾಲಕನ್ನ, ಅವ್ರ ಮನೇಲಿ ಪಾತ್ರೆ ಬೆಳಗೋಳ್ನ ಎಲ್ರು MLA ಮಾಡಿದ್ದಾರೆ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ, ನಿಮ್ ಕೆಪಾಸಿಟಿಗೆ 10 MLA ಮಾಡಕ್ಕಾಗುತ್ತಾ ನಿಮ್ ಕೈಲಿ? ಈ ರೈತ ಮಹಿಳೆಯರು ಇಲ್ಲ ಅಂದ್ರೆ, ಈ ರೈತಾಪಿ ವರ್ಗದವ್ರು ಇಲ್ಲ ಅಂದ್ರೆ, ಈ ದಲಿತ ವರ್ಗದವ್ರು ಇಲ್ಲ ಅಂದ್ರೆ 10 MLA ನಿಂಗ್ ತಾಕತ್ತಿದ್ರೆ ಮಾಡಿ ನೋಡ್ತೀನಿ, ಆಗುತ್ತಾ? ಸನ್ಮಾನ್ಯ DK ಶಿವಕುಮಾರ್ ಅವ್ರೆ, 6 MLA ಗೆಲ್ಸ್ಕೊಳಕ್ ಆಗುತ್ತಾ ನಿಮ್ ಕೈಲಿ? ಆಗಲ್ಲ. 6 MLA ಗೆಲ್ಬೇಕು ಅಂದ್ರೆ ರೈತ ಮಕ್ಳು ಇರ್ಬೇಕು, ಹೊಲದಲ್ಲಿ ಕೆಲಸ ಮಾಡೋನಿರ್ಬೇಕು, ಆಲ್ಕರೇನಿರ್ಬೇಕು, ಸೊಪ್ಪು ಏನಿರ್ಬೇಕು, ಹೊಲದಲ್ಲಿ ಆ ರೇಷ್ಮೆ ಹುಳ ಬೆಳೆಯೋನಿರ್ಬೇಕು. ಪ್ರತಿಯೊಬ್ರು ಈ ದೇಶದ ಜೀವ ನಾಡಿ ಇರ್ತಕ್ಕಂಥದ್ದು ರೈತರಿಂದರೇ. ಆ ರೈತರು ಬದುಕ್ತಾ ಇರ್ತಕ್ಕಂಥದ್ದು ಭೂಮಿಯಿಂದ. ಆ ಭೂಮಿನ ಕಸ್ಕೊಳ್ಳಕ್ಕೆ ನೀವ್ ಯಾವ್ಯಾವ ಪ್ರಯತ್ನ ಮಾಡ್ತಾ ಇದ್ದೀರಾ, ನೀವ್ ಯಾವ್ಯಾವ ರೀತಿಯ ಪಾಡು ಬೀಳ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಒಂದು ಆಡಳಿತ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದ್ರೆ ಇವತ್ತು ನೀವು ಕ್ಯಾಬಿನೆಟ್ ಡಿಸಿಷನ್ ಮಾಡಿರ್ಬೋದು, ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವಲ್ ತಗೊಂಡಿರ್ಬೋದು, ಕ್ಯಾಬಿನೆಟ್ ನಲ್ಲಿ ನೀವೊಂದು ಗೆಜೆಟ್ ಹೊರಡಿಸಬಹುದು. ಆದ್ರೆ ಜನ ಎದ್ದೋಳ ದಂಗೆ ಇದೆಯಲ್ಲ, ಜನರೇನಾದ್ರೂ ಒಂದು ಆಡಳಿತ ಸರ್ಕಾರದ ವಿರುದ್ಧ ದಂಗೆ ಇದ್ರೆ ನೀನ್ ಮಾಡೋ ನಿನ್ ಕ್ಯಾಬಿನೆಟ್ ರೂಲ್ಸ್ ಏನಿರ್ತದ ನೋಡ್ತೀವಿ ನಾವು. ಇವ್ರು ಇವತ್ತಿನ ತನಕ ಶಾಂತಿಯುತವಾದಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನೇನ್ ಪ್ರಚೋದನೆ ಮಾಡ್ತಾ ಇಲ್ಲ, ನಾನೇನ್ ಇವ್ರ ಹೋರಾಟಕ್ಕೆ ಇಲ್ದಿರ್ತಕ್ಕಂಥ ಪುಳ್ಳೆಯಕ್ಕೆ ಇಲ್ಲಿ ಬಂದಿಲ್ಲ. ರೈತ ಹೋರಾಟದ ಹಕ್ಕು ಏನಿದೆ ಅನ್ನೋದನ್ನ ತಿಳ್ಸಕ್ಕಷ್ಟೇ ನಾನು ಬಂದಿರ್ತಕ್ಕಂಥದ್ದು. ಇವತ್ತಿನ ತನಕ ಶಾಂತಿಯುತವಾಗಿ ಕೂತ್ಕೊಂಡಿದ್ರಲ್ಲ, ಇದೇ ಜನ ನಾಳೆ ಬೆಳಿಗ್ಗೆ ಎದ್ದು ನಡ್ಕೊಂಡು ನೀಟಾಗಿ ಏನ್ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಹೆದ್ದಾರಿ ಮಾಡಿದ್ರಲ್ವಾ, ಆ ಹೆದ್ದಾರಿನ 2 ದಾರಿಗಳನ್ನ ಒಂದ್ ಕಡೆ ಹೆಂಗಸರು ಒಂದ್ ಕಡೆ ಗಂಡಸರು ಬ್ಲಾಕ್ ಮಾಡ್ಕೊಂಡು ನಡೀಲಿ ನೋಡೋಣ, ಆಗುತ್ತಾ ಅದು?